ನಮ್ಮ ಮನ್ವಿತಿನ ಬ್ಯಾಗ್ ನೋಡ್ರಿ ಖುಷಿನೇ ಖುಷಿ ಅವನಿಗೆ ಈಗ ಬಾಯ್ ಖುಷಿ ಆಯ್ತಾ ಫುಲ್ ಫ್ರೀ ನೋಡಿ ಈಗ ಎಲ್ಲೈತಿ ಅಲ್ಲೇ ಐತಿ ಇದು ನಮ್ಮ ಹಳೆ ಮನೆ ಹೆಂಗಿತ್ತು ನೋಡ್ರಿ ಈಗ ನಿಮ್ಮ ಮನೆ ಚಂದವ ನಿಮ್ಮ ತಂಗಿ ನಾವು ಆರಾಮದೀವ ರೇಣುಕಾಲ ಹಾಂ ಅಡ್ಡಿ ಇಲ್ಲ ಮನೆ ಬೇರೆ ಕಲ್ಲಿ ಈಗೆಲ್ಲದಂತ ಮಮ್ಮಿ ಬಸ್ನಾಗ ಅದನಂತ ಶಿಲ್ಪಾರ ಅವ್ವಾರ್ರಿ ಅವ್ರ ಅವ್ರ ಮನೆಗೆ ಬಂದಾರ ಹತ್ರ ನೋಡ ನಮ್ಮ ಹಳೆಯ ರೀ ನಮ್ಮ ರೇಣುಕಾ ಮನೆಯಿಂದ ಅಲ್ರಿ ರೇಣುಕಾರ ಅಣ್ಣ ನೋಡ್ರಿ ಕಾಸರ ಎಲ್ಲಾದ್ರೂ ಇಷ್ಟ ಹಾಕಿರಂತ ಎಲ್ಲ ಕಡೆ ನಿಮ್ದು ಸುದ್ದಿ ಹುಷಾರಿರ್ಬೇಕು ಮನು ಅರ್ಜೆಂಟ್ ಇದ್ದ ಮುದ್ದ ಮಕ್ಕವು ಇದ ಫಸ್ಟ್ ಟೈಮ್ ಅವ್ರನ್ನ ಮಿಸ್ ಆಗತ್ತಿದ್ ನಾವು ಅದ್ರಾಗ ಫಸ್ಟ್ ಟೈಮ್ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಇದು ನನ್ನ ಫ್ಯಾಮಿಲಿ ನೀವು ಶಿಲ್ಪ ಇದು ನನ್ನ ಫ್ಯಾಮಿಲಿ ಅದೇ ನಾನು ಶಿಲ್ಪ ಈಗ ಬೆಳಿಗ್ಗೆ ಆಗೈತಿ ಟೈಮು 8 ಗಂಟೆ ಆಗೈತಿ ಈಗ ಲಾಗ್ ಚಾಲು ಮಾಡಕತ್ತೀನಿ ನಾನು ಇವತ್ತಿನ ಲಾಗು ನೀವು ಭಾಳ ಅಂದ್ರೆ ಭಾಳ ಹೆಂಗ ಎಮೋಷ್ನಲ್ ಲಾಗ್ ರೀ ಇದು ಜೀವನದಾಗ ಫಸ್ಟ್ ಟೈಮ್ ರೀ ಇಷ್ಟು ಎಮೋಷನಲ್ ಬೇರೆ ಈಗ ಇದು ಕರುಳಿನ ಎಮೋಷನಲ್ ಇದು ಕರುಳಿನ ಕೂಗಿನ ಎಮೋಷನಲ್ ಇದು ನೀವೆಲ್ಲ ಟೈಟಲ್ ತಮ್ಮನೆ ನೋಡಿರ್ತೀರಿ ಈ ಕಂದನ್ನ ನಾವು ಇವತ್ತು ಊರಿಗೆ ಕಳ್ಸಾಕ್ತೀವಿ ಫಸ್ಟ್ ಟೈಮ್ ಒಬ್ಬನಲ್ಲ ಅವ್ರ ಪಪ್ಪ ಹೋಗ್ಬಿಟ್ಟು ಬರ್ತಾನ್ರಿ ಆದ್ರ ಈ ಕಂದನ್ನ ಊರಿಗೆ ಕಳ್ಸಾಕ್ತೀವ್ರಿ ಅವ್ರ ಅಜ್ಜಿ ಊರಿಗೆ ಹೋಗಿ ಕಳ್ಸೋದೈತೆ ಆ್ಯಕ್ಚುಲಿ ಆದ್ರೆ ಅವ್ರ ಅಜ್ಜಿ ಕವರ್ ಆಗಂಗೆ ಹೇಳ್ಬೇಕು ಅವ್ರ ಅಜ್ಜಿ ಅವ್ರ ತವ್ರ ಮನೆಗೆ ಅದಾಳ್ರಿ ಅಂದ್ರ ನಮ್ಮ ಅಜ್ಜಿ ಮನೆಗೆ ಅದ ಹಂಗಾಗಿ ಅಲ್ಲಿಗೆ ಹೋಗಿ ಬಿಟ್ಟು ಬರಾಕತ್ತೀವಿ ಕಾರಣ ಹೇಳ್ತೀವಿ ನಿಮ್ಗೆ ಮುಂದೆ ಹೇಳ್ತೀವಿ ಯಾಕಂತೇಳಿ ಸ್ಕೂಲು ಚಕ್ಕರ್ ಆಗತ್ತ 3-4 ದಿವಸ ಹಾಲಿಡೇ ಆಗುತ್ತ ಮಾಡ್ಸ್ಬೇಕಾಗತ್ತ ಯಾಕಂದ್ರೆ ಸಮಯ ಸಂದರ್ಭ ಹೆಂಗ್ ಬರ್ತೈತೆ ಹಂಗೆ ಹೋಗ್ಬೇಕಾಗತ್ತ ಹಂಗಾಗಿ ಅವ್ರಿಗೂ ಒಂಥರ ಇಲ್ಲೇ ಇದ್ದು ಒಂಥರ ಬೋರ್ ಫೀಲ್ ಮಾಡಾದಿದ್ದ ಇರ್ಲಿ ಅಂತೇಳಿ ಅವನಾಗೆ ಇಷ್ಟಪಟ್ಟ ಆಯ್ತು ನಾ ಇರ್ತೀನಿ ಅಂದೆಲ್ಲ ಕಳ್ಸಾತೀನಿ ರೀ ನಂಗೆ ಫಸ್ಟ್ ಟೈಮು ಇವು ಎಷ್ಟು ವರ್ಷ 6 ವರ್ಷ ಮುಗಿದು 7 ರನ್ನಿಂಗ್ ಐತ್ರಿ ಅವ್ನು ಬಿಟ್ಟಿದ್ದು ದಿನನೇ ಇಲ್ಲ ನಾನು ತನು ಡೆಲಿವರಿ ಆದಾಗ ಏನು 4 days ಇದ್ವಿ ಅಂತ ದವಾಖಾನೆ ಸಿದ್ರನಾದಾಗ ಅದು ಬಿಟ್ಟರೆ ನಾನು ಅವ್ನು ಇದುವರೆಗೂ 1 ದಿನ ಬಿಟ್ಟಿಲ್ಲ ಅಲ್ಲ ಮನು ಬಂಗಾರಿ ಇವತ್ತರಿ ಫಸ್ಟ್ ಇಷ್ಟು ದೊಡ್ಡದಾಗೈತಿ ಬಿಟ್ಟಿದಾಗ ಈಗ ಏನು ರೀ ಇಟ್ಟು 2 ವರ್ಷ 2 ವರ್ಷದ ಮಕ್ಕಳು ಅವ್ರನ್ನ ಬಿಟ್ಟಿರ್ತಾರೆ ಗೊತ್ತು ರೂಢಿ ಮಾಡ್ದಂಗಿರುತ್ತೆ ಮೊದಲಿಂದ ನಮ್ಮ ಮದಿಂದ ರೂಢಿ ಮಾಡಿಲ್ಲ ಸ್ವಲ್ಪ ಭಾಳ ಬೇಜಾರು ಅನ್ಸುತ್ತೆ ಇವತ್ತು ಗೊತ್ತಿಲ್ಲ ನನ್ನ ದಿನ 3 ದಿನ ಆಗುತ್ತೋ 4 ದಿನ ಆಗುತ್ತೋ ಗೊತ್ತಿಲ್ಲ ನಾನು ಯಾವ ಥರ ಕಳಿತೀನಿ ಅಂತಲೂ ಗೊತ್ತಿಲ್ಲ ನಮ್ಮ ತನಗಂತೂ ನಮ್ಕಿಂತ ಭಾಳ ಬೇಜಾರು ಅವಂಗಾಗೈತ್ರಿ ಜಗ್ಗು ಫೀಲ್ ಆಗತ್ತೆ ಬಿಡೈತ್ರಿ ಯಾಕಂದ್ರೆ ಇವ್ ಸ್ಕೂಲ್ಗೆ ಹೋದ್ರನ ಬರೋರಿಗೆ ಕಾಯ್ತಿರ್ತಾನ ಅವನು ಅಷ್ಟು ಅವ್ನು ಮಿಸ್ ಮಾಡ್ಕೊತಾನ ಈಗ ಊರಿಗೆ ಸಹಿಸ್ಕೊಳವಲ್ಲ ಅದನ್ನ ಜಗಳು ಬಂದ್ಬಿಟ್ಟೈತಿ ಅವ್ನಿಗೆ ಏನೇನೋ ಮಾಡ್ತೈತಿ ಒಗಿತೈತಿ ಇವ್ರು ಪಪ್ಪ ನೋಡ್ಕೊತೈತಿ ಹೋಗಿ ಎಲ್ಲ ಕಿತ್ ಹಾಕಾಗತ್ತೆ ಅಂದ್ರೆ ಅವ್ನು ಸಹಿಸ್ಕೊಳಕ್ ಆಗೋದು ಊರಿಗೆ ಹೋಗೋದು ಅವ್ರು ಯಾವಾಗ್ಲೂ ಜಾಯಿಂಟೇ ಇರ್ತಾರಲ್ರಿ ಯಾವಾಗ್ಲೂ ಎಲ್ಲಿ ಹೋದ್ರೆ ಒಟ್ಟಿಗೆ ಕರ್ಕೊಂಡು ಹೋಗಿರ್ತೀವಿ ಇದ ಫಸ್ಟ್ ಟೈಮ್ ಅವ್ರನ್ನ ಮಿಸ್ ಆಗತ್ತಿದ್ ನಾವು ಆದ್ರ ಸಿಚುವೇಶನ್ ಹಂಗೈತಿ ಹಂಗಾಗಿ ಅವ್ರ ಸೇಫ್ಟಿ ಸಲುವಾಗಿ ಮತ್ತೆ ನಿಮ್ ಜೊತೆ ಇರಕ್ ಇಷ್ಟಪಡ್ತಾನ ಒಬ್ಬ ಇರಕ್ ಇಷ್ಟಪಡಲ್ಲ ಏನೇನೇನೇನೋ ಮಾಡ್ತೈತಿ ತನ್ನ ಮುಖ ನೋಡಿ ಶಾಕ್ ಹಾಕಿರ ಹಂಗೈತ್ರ ತೋರ್ಸಲ್ಲ ನಮ್ಮ ಮನ್ವಿತಿನ ಬ್ಯಾಗ್ ನೋಡ್ರಿ ಖುಷಿನೇ ಖುಷಿ ಅವನಿಗೆ ಈಗ ದರ್ಶನ್ ರವಿ ಅಣ್ಣ ಮತ್ತು ಪ್ರೀತು ಯಾರ ಜೊತೆ ಜಗಳ ಮಾಡ್ಬಾರ್ದಕ್ಕೆ ಸುಮ್ಮನೆ ಆಟ ಆಡ್ಬೇಕು ಬಂಗಾರಿ ಕೃಷ್ಣ ಅಲ್ಲ ಇರ್ತಾನೆ ಕೃಷ್ಣ ಒಳಗುಂದಾಗ ಇರ್ತಾನೆ ತನ್ನ ಜೊತೆ ದೊಡ್ಡ ಸುಮ್ಮ ಇರ್ತಾನ ನಾವ ಮಮ್ಮಿ ಆತ ಆಡ್ಕೊಂಡ್ರಿ ಅಂತಾನೆ ಹಿಂದಿಲ್ಲೇ ನಮ್ಮ ತನಂದು ಇದನ್ನ ಬ್ಯಾಡ ಐತ್ರಿ ಅಂತ ಹೋಗ್ಬರ್ನ ಮನು ಟೈಮ್ ಆಯ್ತು ಬಿಟ್ಟು ಸಾಕು ಅಷ್ಟೇ ಇಲ್ಲ
ತನಗೆ ಜಗಳ ನೋಡ್ರಿ ಹೆಂಗೆ ಚೀರಾಡಕತ್ತೇನ ಒಳಗೆ ಡೋರ್ ಯಾಕಾಕಿತ್ತೇನು ಯಾಕಪ್ಪಾಜಿ ಸರಿ ತಾನು ಹೆಂಗೆ ಮಾಡ್ತಾನ ಹೆಂಗೆ ಖುಷಿನೋ ಖುಷಿ ಖುಷಿನೋ ಖುಷಿ ಬಾಯ್ ಯಾಕೋ ಜಿಪ್ ಇನ್ನೊಂಚೂರು ಇಳಿತೈತಿ ನೋಡೋದ ಇಲ್ಲಂದು ಆ ಕಡೆ ಜಾರ್ತೈತಿ ಹಾಕೋ ಯಾಕೋ ಇನ್ನ ಟೀ ಶರ್ಟ್ ಜಿಪ್ ಇಡಿಸ್ಬೇಡ ಹಾಕೋ ಯಾಕೋ ಹಾಂ ಹಂಗೆ ಹಾಕೋ ಇಂಚೂರು ಹಾಕಮ್ಮ ಬಾಯ್ ಒಂದು ಜಾಗ ಬಂದೈತೆ ಹೆಂಗೆ ಮಾಡಾಗತ್ತೆ ನಾನು ಡೋರ್ ನಿಂತು ಹುಷಾರಿರ್ಬೇಕು ಮನು ಬಾಯ್ ಗಾಡಿಲೇ ಹಚ್ಚಿ ಆಟೋ ಕೊಂಡಿರಿ ನಾವು ಪೆಟ್ರೋಲ್ ಖಾಲಿ ಆಗಿಬಿಡ್ತೀರಿ ಗಾಡಿ ಒಳಗೆ ಅರ್ಜೆಂಟ್ ಇದ್ದಾಗ ಮುದ್ದ ಮಕ್ಕವು ಬಾದಾಮಿ ಬಂದ್ರಿ ಬಾದಾಮಿ ರೈಲ್ವೆ ಸ್ಟೇಷನ್ ಹೋಗಿ ಟಿಕೆಟ್ ತೊಗೋಬೇಕಂತಂದ್ರೂ ಇವು ನಮ್ಮ ಮನ್ವಿತನ ಬಿಟ್ಟು ಅಲ್ಲಿ ಹೋಗಿ ಕೌಂಟ್ರಲ್ಲಿ ದೂರ ಐತ್ರಿ ಜನರ ಡಬ್ಬಿ ಹಿಂದೆ ಅದಾವು ಕಷ್ಟ ಭಾಳ ಐತ್ರಿ ಬಾದಾಮಿ ಡಬ್ಬಿ ಚೇಂಜ್ ಮಾಡಿದ್ವಿ ಓ ಹಾಂ ಗದಗ ಹೋಗುತ್ತಂತ ಗದಗ ಹೋಗು ಗದಗ ಹೋಗಿ ಸೀದಾ ಹಾಸ್ಪಿಟಲ್ ಹೋಗ್ಬಿಡೋದು ಹೆಂಗಿರ್ತಾವೆ ನೋಡಿ ಜನರಲ್ ಡಬ್ಬಿ ದೂರ ಪ್ರಯಾಣ ಮಾಡೋ ಜನರಲ್ ಡಬ್ಬಿ ಹೆಂಗಿರ್ತಾವ್ರಿ ನನಗೂ ಈಗ ಗೊತ್ತಾಯ್ತು ನಾಷ್ಟ ಇಲ್ಲ ನೀರು ಕುಡಿದಿಲ್ಲ ಒಂದು ನೀರಿಗೆ ಬಾಟಲ್ ತೊಗೊಳಿಲ್ಲ ಇದಕ್ಕೆ ಎಲ್ಲಾದ್ರೂ ಇಷ್ಟ ಆಗಂತ ನಂಗೆ ಇವನ್ ಎಂದೆಂದು ಕಿರಿಕಿರಿ ಇಲ್ಲ ನಂಗೆ ಇಷ್ಟು ದೊಡ್ಡವಾದ ಸಣ್ಣ ಮಗನ ಭಾಳ ಕಿರಿಕಿರಿ ಇರ್ತದೆ ಕಿರಿಕಿರಿ ಅದ್ರಲ್ಲಿ ಮನೆಯುತ್ತೆ ಇವ್ನು ಬೇಕಾದ್ರೆ ಕರ್ಕೊಂಡು ಎಲ್ಲಿ ನಾವಾಗಲಿ ಏನೋ ಕೇಳಿದ್ರೆ ಒತ್ತಾಯ ಮಾಡಿ ತಿನ್ನಿಸ್ಬೋದು ಆ್ಯಕ್ಚುಲಿ ಆರಾಮಾಗಿ ಆಟ ಆಡ್ತಿದ್ರೆ ನಾನು ನಿಲ್ಲಿಸ್ತೇನೆ ಎಲ್ಲ ಖಾಲಿ ಖಾಲಿ ಪೇಟೆ ಮುಂದೆ ಅಷ್ಟು ಐಡಿಯಾ ಇಲ್ಲ ಹೊಸಪೇಟೆ ಅಂತ ಗದಗ ಬಂದು ನೋಡ್ರಿ ಅಂತಿಂತ ಗದಗ ಬಂದ್ವಿ ಪೊಲೀಸ್ ಅದಾರು ನಮ್ಮ ಹಾಸ್ಪಿಟಲ್ ಟ್ರೈನು ಬಂತ್ರಿ ಗದಗ ಇಳಿದ್ವಿ ಈ ಕಡೆ ಒಂದು ಟ್ರೈನ್ ಬಂದು ಮನು ನೋಡಿಲ್ಲ ಈ ಕಡೆ ಒಂದು ಇದು ಹಾಸ್ಪಿಟಲ್ನಾ ಇದು ಹಾಸ್ಪಿಟಲಿಂದ ಬಂತ ಇದು ಬಾಗಲಕೋಟೆಯಿಂದ ಬಂತ ಬೆಂಗಳೂರಿಗೆ ಹೋಗುತ್ತಾ ಇದು ಬೆಂಗಳೂರಿಂದ ಬಂತ ನೋಡು ಇದು ಗದಗ ರೈಲ್ವೆ ಸ್ಟೇಷನ್ ನೋಡ್ರಿ ಎಲ್ಲ ರಿಪೇರಿ ಮಾಡತ್ತಾರು ಇದನ್ನು ಹೊಸ ಮಾಡತ್ತಾರು ಹೋಗೋಣ ಮನ್ವಿತ್ತ ಯಾಕಡೆ ಆ ಕಡೆ ದಾಟ್ಬೇಕಲ್ಲ ಈಗ ಅಯ್ಯ ಮನ್ವಿತ ಇದು ಅವ್ರು ಆ ಕಡೆ ನಿಂತೈತಲ್ಲ ಅದು ಹೆಂಗೆ ಮಾಡೋದು ಈಗ ಆ ಕಡೆ ಮಾಲ್ ಗಾಡಿ ನಿಂತೈತಿ ಹಾಂ ಸ್ಟೆಪ್ ಅದಲ್ಲ ಅಲ್ಲಿ ಕಡೆ ಚಲೋ ಐತೆ ಇಲ್ಲ ಚಲೋ ಇದ್ದಂಗೆ ರಿಪೇರಿ ಮಾಡತ್ತಾರದು ಹೆಂಗೆ ಹೋಗ್ಬೇಕು ಆ ಕಡೆ ಈಗ ಕೆಳಗಿಂದ ಬಗ್ಗೆ ಹೋಗ್ಬೋದಲ್ಲ ನಿನಗೆಲ್ಲ ಗೊತ್ತಾಯ್ತು ಐಡಿಯಾ ಮನೆದು ಕರೆಕ್ಟ್ ಅದು ಮಾಲ್ಗಡೆ ಬಾದ್ ಕೆಳಗಿಂದ ಡಗ್ ಹೋಗೋಣ ಅಲ್ಲಿ ಹೊಂಟಾರ ಮಂದಿ ನೋಡಿದ್ರೆ ಇವ್ರು ಹೆಂಗೆ ಹೋಗ್ತಾರೆ ಹಂಗೆ ಹೋಗೋಣ ಹೌದ್ರ ಅಲ್ಲೊಬ್ರು ಹೋದ್ರು ನಿಂಗೆ ಹಂಗೆ ಬಗ್ಗೆ ಹೋಗಿ ಬರ್ತೈತಿ ಬಾ ಈ ಕಡೆ ಸ್ಟೆಪ್ ಇನ್ನೂ ರೆಡಿ ಆಗಿಲ್ರಿ ಈ ಕಡೆಯಿಂದ ಈ ಕಡೆ ಪಾಸ್ ಆಗಕ್ಕೆ ಈಗ ಹೋಗ್ಬೇಕು ಹೆಣ್ಮಕ್ಳಿಗೆಲ್ಲ ಹೋಗಿ ತೊಂದರೆ ಇದೆ ಗಂಡ್ಮಕ್ಳಂತೂ ಬಗ್ಗೆ ಆ ಕಡೆ ಹೋಗಾರ ಆ ಕಡೆ ಒಂದೈತೆ ಮನ್ವಿತ್ತು ಆ ಕಡೆ ನೋಡಿ ಮತ್ತೆ ಆ ಕಡೆ ಹತ್ತಕ್ಕೆ ಗಾವಿಲ್ಲ ಅದು ಕಷ್ಟಪಟ್ಟು ಟ್ರೈನ್ ಬಿಡಕ್ಕೆ ಈ ಕಡೆ ಎಸ್ಕೇಪ್ ಆದ್ವಿ ಈ ಕಡೆ ಹತ್ತಬೇಕ್ರಿ ಹತ್ತಾಗೆಲ್ಲ ಮನ್ವಿತ್ತು ಇಲ್ಲಿ ಅಲ್ಲೆಲ್ಲ ಹತ್ತಾರ ನೋಡಿ ಇದೊಂದು ಕಷ್ಟ ನೋಡ್ರಿಪ್ಪ ರೈಲ್ವೆ ಸ್ಟೇಷನ್ ಒಳಗೆ ರಿಪೇರಿ ನಡೆದಾವಲ್ಲ ಆ ಕಡೆಯಿಂದ ಈ ಕಡೆ ಪಾಸ್ ಆಗಕ್ಕೆ ಹತ್ತಕ್ಕೆ ಇಳಿಯೋಕೆ ಗಾವಾಗಂಗಿಲ್ಲ ಇನ್ನು ನಾವು ಗಂಡ್ಮಕ್ಳು ಹತ್ತೀವಿ ಹೆಣ್ಮಕ್ಳು ಬಂದಂತೂ ಭಾರಿ ಕಷ್ಟ ಆಗುತ್ತಪ್ಪ ಬಂದು ರೀ ಹಳೆ ಬಸ್ ಸ್ಟ್ಯಾಂಡ್ ಇದು ರೈಲ್ವೆ ಸ್ಟೇಷನಿಂದ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು ಈಗ ಹಳೆ ಬಸ್ ಸ್ಟ್ಯಾಂಡ್ ಹೊಂಟ್ರಿ ಇಲ್ಲಿಂದ ಮತ್ತೆ 30 ಕಿಲೋಮೀಟ್ರ್ ಹೋಗ್ಬೇಕು ನಾವೀಗ ನಮ್ಮ ಮನೋಹರ್ ಅಜ್ಜಿಯವ್ರಿಗೆ ಹೋಗ್ಬೇಕು ಅದಲ್ಲ ಮನೆ ಬಾಯ್ ಟ್ರೇ ಏನು ತನೋ ಬಾಯ್ ಟ್ರೇ
ಅರೆ ಓಡ್ ಬಸ್ ಸ್ಟ್ಯಾಂಡ್ ಗದಗ ಹಳೆ ಬಸ್ ಸ್ಟ್ಯಾಂಡ್ ಅಂತಾರೆ ನೋಡ್ರಿ. ಹಳೆ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ನಾಗ ನಿಂತಿದ್ದೆ, ಸ್ಟಾಪ್ ಆಯಿತು, ಇಳಿದು ಬಿಟ್ಟೆ. ಬಂದು ರೀ ಹಳೆ ಬಸ್ ಸ್ಟ್ಯಾಂಡ್. ಇಲ್ಲಿಂದ ಈಗ ರಜರ್ಗೆ ಹೋಗ್ಬೇಕು. ಕೊಡು ಲಗೇಜ್ ಇಟ್ಕೋತೀನಿ ಕಂದ. ನನ್ನ ಮಗ ಲಗೇಜ್ ಹಿಡ್ಕೊಂಡು ಹೊಂಟು ಬಿಟ್ಟನು. ಬಡ ವಜ್ಜನೇ ಇಲ್ಲ, ಹಾಗೆ ಅದ್ರೊಳಗೆ ಬಟ್ಟೆ ಅಷ್ಟೇ ಅದಾವೆ. ನಮಗೆ ಟೈಮ್ ಭಾಳ ಫಾಸ್ಟ್ ಹಿಡಿತೈತಿ. ಮನ್ಯಾಗ ಗಡ್ಬಡಾತು, ಇಲ್ಲಿ ಗಡ್ಬಡಾತು. ನಾಷ್ಟ ಏನು ಮಾಡಿ ನೋಡ್ರಿ ಗದಗ ಬಸ್ ಸ್ಟ್ಯಾಂಡ್ ಹೋಗೋಣ. ಸ್ವಲ್ಪ ನಾಷ್ಟ ಮಾಡೋಣ, ಇನ್ನು 10 ನಿಮಿಷ ಟೈಮ್ ಆಯ್ತಂತ. ಇಲ್ಲೇ ಬಸ್ ಸ್ಟ್ಯಾಂಡ್ನಾಗ ಒಂದು ನಾಷ್ಟ ಮಾಡತ್ತೀವಿ ರೀ ಅರ್ಜೆಂಟ್. ಬಡ ತಿನ್ನು ಒಂದು 10 ನಿಮಿಷ ಟೈಮ್ ಐತಪ್ಪ. ನಮ್ಮನ್ನು ನೋಡ್ರಿ ಎಂದು ಫಾಸ್ಟ್ ತಿಂದಾವಲ್ಲ, ನಿಮಗೆ ಗೊತ್ತೈತಿ. ಬಸ್ ಅದು ಬರ್ತಂತ ಅರ್ಜೆಂಟ್ ಅಂತ ಹೇಳ್ತಾ ತಕ್ಷಣ ಬಡ ಹೆಂಗೆ ತಿಂದ ನನಗೆ ನಂಬಕ್ಕಾಗ್ತಿಲ್ಲ. ಮನೆಗೆ ಏನಾದ್ರು ತಿನಿಸು ಆಗೈತಿ ಅನ್ನೋದು ಅದು ಬೇಕಾ? ಸರಿ, ತಿನಿಸು ಆಗೈತಿ ರೀ ಮನೆಗೆ. ಮತ್ತು ಮನೆಗೆಲ್ಲ ನಮ್ಮ ಪ್ರೀತನ ನಾನು ಇಲ್ಲೇ ಹೋಟೆಲ್ ಕೃಷ್ಣ ಗ್ರ್ಯಾಂಡ್. ಬಸ್ ಬರೋ ಟೈಮ್ ಆಗೈತೆ ರೀ ಅಂತ ಬಸ್ ಬಂದ್ರಿ. ಅಷ್ಟೇನು ಗದ್ದಿಲ್ಲ. ಹತ್ತೈದು ಮಸ ಬಿಟ್ಬಿಟ್ರಲ್ಲೇ ಮನೆ ಅಜ್ಜರಿಗೆ. ಹೋಗೋಣ. ಬಂದು ರೀ ಬಸ್ ಸೀಟ್ ಸಿಕ್ತು. ಯಾಕಂದರೆ ಬೆಳಗ್ಗೆ 11:15 ಬಸ್ ಅಂದರೆ 11:00 ಬಸ್ ಇದೆ. ಹಾಗಾಗಿ ಗದ್ದಲ ಕಡಿಮೆ ಐತ್ರಿ. ಗದಗಿಂದ ಹೊರಗೆ ಬಂದೈತಿ. ಆ ಕಡೆಯಿಂದ ಈಗ ಇದು ಇಳುವಾಗ ಫುಲ್ಲಾಗಿ ಬಂದಿತ್ತು ರೀ ಊರಿಂದ. ಈಗ ಬೆಳಗ್ಗೆ ಯಾರು ಹೋಗೋರು ಇರೋಂಗಿಲ್ಲ. ಸಂಜೆ ಭಾಳ ಗದ್ದಲಾಗತ್ತೇನೋ. ಮನ್ವಿತ ನಿಂದು ಟಿಕೆಟ್, ನಮ್ಮ ಮನೊಂದು ಹಾಫ್ ಟಿಕೆಟ್ ರೀ. ಈಗ 20 ರೂಪೀಸ್. ನಾನು 35, ನೀನು 20. ದೊಡ್ಡವಾದ ನಿನಗೂ ಚಾರ್ಜ್ ಅಲ್ಲ. ನೀನು ದೊಡ್ಡವಾದ, ನಿನಗೂ ಚಾರ್ಜ್ ತೊಗೊಳ್ತಾರೆ ಎಲ್ಲ ಕಡೆ ಈಗ. ಬಂದ್ವಿ ಪ್ರೀತರವರಿಗೆ ಒಡೆಟ್ಟಿಗೆ ಬಂದ್ವಿ. ಇಳಿದ್ವಿ. 2 ಸ್ಟಾಪ್ ಆದಾರೆ. 1ನೇ ಸ್ಟಾಪ್ ಬಿಟ್ಟಿದ್ದು 2ನೇ ಸ್ಟಾಪ್ ಇಳಿದ್ವಿ ನಾವು. ಮಂದಿ ಹತ್ತಾರು ಎಲ್ಲೈತೆ ಮನೆಗೆ ಗೊತ್ತೈತಿ ನಿಮಗೆ ಯಾಕಡೆ. ಸೊ ಇಳಿಸಿ ಹೋತ್ರಿ ಬಸ್ ಹೋಗ್ತಾ ಇದೆ. ನಮ್ಮ ಮನೆಗೆ ಹೊಂಟಿ ನೋಡ್ರಿ. ಈಗ ಮನೆಗೆ ಹೋಗೋಣ. ಯಾರು ತೋರಿಸ್ತೀನಿ ಅಂದ್ರೆ ಈಗ ನಮ್ಮ ಶಿಲ್ಪಾರ ಅವ್ವ ರೀ. ಅವ್ರವ್ವ, ಅವ್ರ ಅಜ್ಜಿ ಮತ್ತು ಅವ್ರ ಅಕ್ಕ. ಆ್ಯಕ್ಚುಲಿ ನಾವು ಬಂದಿರೋದು ಈಗ ನಮ್ಮ ಶಿಲ್ಪಾರ ಅಕ್ಕನ ಮನೆಗೆ, ಅವ್ರ ಅಜ್ಜಿ ಮನೆಗೆ. ಇಲ್ಲೇ ಕಾರ್ಪೊರೇಷನ್ ಬ್ಯಾಂಕ್ ಐತ್ರಿ ಒಂದು. ಊರು ದೊಡ್ಡೈತ್ರಿ ಇದು. ಕೆರೆ ಒಡ್ಡಟ್ಟಿ. ಬಾಮ ದಾರಿ ಕಡೆ ದಾರಿ ಗೊತ್ತಿದೆ ನಿನಗೆ? ಮನ್ವಿತ ಎಷ್ಟು ಹತ್ರ ಆಗ್ಯಾನ. ನಮ್ಮ ಹಳೆಯ ರೀ, ನಮ್ಮ ರೇಣುಕಾ ಮೈಂದಲ್ರಿ. ರೇಣುಕಾರ ಅಣ್ಣ ನೋಡ್ರಿ ಕಾಸು ಪಿಕಪ್ ಮಾಡಿ. ಜಲ್ದಿ ಬರೋಕೆ ಬರೋಲ್ಲ. ಅಲ್ಲಿ ನಿಂತಿದ್ದೀವಿ ನಾವು ಸುಮ್ಮನೆ ಬಸ್ಸಿಗೆ ಮುಂದೆ 10 ಮುಂದೆ ಹತ್ತ. ಆರಾಮ. ನಮ್ಮ ರೇಣುಕಾರ ಅಣ್ಣ ರೀ, ಪ್ರಶಾಂತ್ ಅಂತೇಳಿ. ಒಬ್ಬರ ಹೆಣ್ಣು ಒಬ್ಬರ ಗಂಡು ಮಗರಿ. ಇವರಿಬ್ಬರು ಇಲ್ಲೇ ಇರ್ತಾರೆ ಅವ್ರ ಅಜ್ಜಿ ಕಡೆ. ಯಾರು ಐನಿ? ನಿಮ್ಮ ತಂಗಿ ತನ್ನ ಆರಾಮ ಅದಾರ? ಹೋಗಿದ್ವಿ ಒಂದು ಸರಿಯಾದ ದಾರಿ ನೋಡ್ರಿ. ಮುಂಜಾನೆ 9 ಕುಂತೀವಿ ಅಂತ ದೌಡ್ ಬಂದ್ವಿ ಇಲ್ಲಿ. ಮತ್ತು ಬಿಟ್ಟು ನಾವು ಕರ್ಕೊಂಡು ಹೋಗ್ಬೇಕು ಮತ್ತೆ. ಓಪ ಬಂದೆ ನೋಡ್ರಿ. ನಮ್ಮ ಮನ್ವಿತಾರ ಅಜ್ಜಿ ಗೊತ್ತೈತೆ ಎಲ್ಲರಿಗೂ. ಶಿಲ್ಪಾರ ಅವ್ವ ರೀ. ಅವ್ರ ಮನೆಗೆ ಬಂದಾರ, ಅವ್ರ ಮನೆಗೆ ನೋಡ್ರಿ. ಮಕ್ಕ ತಗೊಳಗತ್ತಾರ. ಅನ್ರಿ ಏನು ಹೊಲ್ಕೊ ಹೋಗೇನೇನ್ರಿ? ಜೋರು ಐತ್ರಿ. ಮಣ್ಣು ಉಳ್ಳಾಗಡ್ಡಿ ಭಾಳ ಹೋಗ್ಕಿರಂತ ಎಲ್ಲ ಕಡೆ ನಿಮ್ದು ಸುದ್ದಿ. ರೇಟ್ ಹತ್ತಲಿಲ್ಲ ಏನ್ರಿ? ಬೆಂಗಳೂರು ಮಾರಿದ್ರೇನ್ರಿ? ಇಲ್ಲೇ ಕೊಟ್ರಿ. ಇಲ್ಲೇ ಕೂಡ ಚಲೋ ಬಿಡ್ರಿ. ಅವ್ನು ಸುಮ್ಮನೆ ಎಲ್ಲಿ ಅಲ್ಲಿ ಮಟ್ಟ ಹೋಗಿ ಏನು ಟವಲ್ ಅದ ಟವಲ್ ತಗೋ ಚಲೋ ಇತ್ತು. ಹಳೆ ಮನೆ ರೀ. ಇವ್ರು ಸ್ವಲ್ಪ ಇದನ್ನ ಈಗ ಮೊನ್ನೆ ಆಲ್ಟ್ರೇಷನ್ ಮಾಡ್ಕೊಂಡಾರ. ಹಿಂಗದ ನೋಡ್ರಿ. ನಾನು ಆಲ್ರೆಡಿ ಹೋಮ್ ಟೂರ್ ಮಾಡ್ಯಾರ ಶಿಲ್ಪ. ಈಗ ಒಳಗೆ ಹೋಗ್ರಿ ಕರೆ ಆಗತ್ತಾರ. ನಾ ವಿಡಿಯೋ ಮಾಡ್ಕೊಂಡು ಹೊರ ನಿಂತೀನಿ. ನೀರು ಎಷ್ಟು ಮಟ್ಟ ಇರ್ತೇವೆ ನೀ? ಹಗಲೇ ಇರ್ತಾವೆ ರೀ? ಹೌದಾ? ಪ್ರೀತ ಯಾಕೆ ಆರಾಮಿಲ್ಲ ಹಂಗೆ ಕಸಿ? ಗೊತ್ತಾನಂತೆ.
ನಾವು ಆರಾಮದೀವ. ರೇಣುಕಾ ಆಲ್ಮೋಸ್ಟ್ ಗೊತ್ತಿರ್ತೈತಿ, ಹೋದ ವರ್ಷ ಈಗಿಂದ ನಮ್ಮ ಕಡೆ ಇಲ್ಲ. ಬಂದು ಊಟ ಕೊಟ್ಟರೆ ನಾನು ಅರ್ಜೆಂಟ್ ವಾಪಸ್ ಹೋಗ್ಬೇಕೀಗ. ಹಾಗಾಗಿ ನಾಷ್ಟಾಗಿ ಇಷ್ಟ ಏನಿಲ್ಲ. ನಾನು ನೀರು ಮಾಡಿಸ್ಕೊತೀನಿ ನೋಡಿ, ಸೈಡ್ ಹಾಕಿ ಸರ್. 2 ರೊಟ್ಟಿ ತಿಂದು ಪಟ್ಟ ಬಸ್ ಹತ್ತೀನಿ ರೀ. ಉತ್ತರ ಕರ್ನಾಟಕ ಜವಾರಿ ಊಟ ನೋಡ್ರಿ. ಖರ್ಚಿಗಿಂತ ಕರೆಂಟ್ ಬಿಲ್ ಜಾಸ್ತಿ ಆಯ್ತಲ್ವೇ? 1 ತಿಂಗಳದ ಎಷ್ಟು ತಿಂಗಳದ ಬಿಲ್ಲ? 2 ತಿಂಗಳು. 1 ತಿಂಗಳು 6,000. ಹಾಂ, ಅಡ್ಡಿ ಇಲ್ಲ. ಮಂಗಳವಾರ ದೂರ ಇರ್ತಾನು. ಲಗ್ನ ದಿವಸ ವರ್ಷಕ್ಕೊಮ್ಮೆ ಮಾಡ್ಕೊಂತಾರಲ್ಲ. ಏನು ಮಾಡ್ಕೊತಾರೆ ವರ್ಷಕ್ಕೊಮ್ಮೆ? ಲಗ್ನ ದಿವಸ ಆಚರಿಸ್ತಾರಲ್ಲ, ಅಂದಾಗ ಬರೋಂಗಿಲ್ಲ. ಆ್ಯನಿವರ್ಸರಿ ಏನೋ ಅಂತಾರಲ್ಲ. ಆ್ಯನಿವರ್ಸರಿ. ಅದಕ್ಕೆ ಅನ್ನಕ್ಕೆ ಬರಲ್ಲ ನಂಗೆ. ಅದಕ್ಕೆ ಲಗ್ನ ದಿವಸ ವರ್ಷಕ್ಕೊಂದು ಮಾಡ್ತಾರಲ್ಲ. ಏನು ಕಿತ್ವಿ ಮಾಡಾಕತ್ತಿ? ಲೈಟ್ ಹಾಕ. ಲೈಟ್ ಹಚ್ಚಬದಿ. ಇದು ಬೆಡ್ರೂಮ್ ಆಗಿ ಫ್ರಿಜ್ ರೂಮ್ ಆಗ್ಬಿಟ್ಟತಾನ. ಇವ್ರಿಗೆ ಮೇನ್ ಮನೆ ಹಿಡ್ಕಮ್ಮ, ನಾ ಮನೆ ಹಿಡ್ಕತ್ತೀನಿ. ಏನು ಮತ್ತೆ ಎಲ್ಲೈತಿ? ಅಲ್ಲೇ ಐತಿ. ಊಟ ಮಾಡ್ಬಿಡಪ್ಪ ಅಂದೆ. ಅವು ಚಾದಾಗ ಇರ್ತಾರಲ್ಲ, ನಮ್ಮಂತರ ಒಂದು ಕುಡಿಬೇಕು ಅನಿಸ್ತೈತಿ. ಮಾಡಿ ಅದ ತಲೆಯಾಗ ಪ್ರಿಂಟ್ ಬಿಟ್ಟಿರ್ತೈತ. ಕುಡಿಯಂಗ ಅವ್ರು ಏನೋ ತಂದಿದ್ರು ಒಂದು ಬಿಟ್ಟದು. ಕರಿ ಚಾ ಇಲ್ಲ ಅಂದ್ರೆ ಏನು ಕಸ ಮಾಡಿರ್ತಾಳ ಮಗಳು ಮನ್ಯಾಗಿದ್ದಾಗ. ನಿನ್ನ ಮಗಳು ಅವಾಗ ಒಂದು ಸ್ವಲ್ಪ ಕುದಿರ್ತೀವಿ. ಶುಂಠಿ ಪಂಟಿ ಕಸಾಯಿ ಮಾಡಿ ಕೊಡ್ತಾರಲ್ಲ. ಮಾಡಿಕೊಡ್ತಾಳ. ಪ್ರೀತ ಎದ್ ನನ್ನ ಪ್ರೀತ ಮಾರಿ ಮುತ್ಕೊಂತಾನೆ ಅಂತ ಒಮ್ಮಗಳು. ಸಾಲಿ ಬಿಟ್ಟದ ನನ್ನ ಮತ್ತೆ. ಸಾಲಿ ಹೋಗಿ ಹೆಂಗೆ ಮಾಡ್ತಾನೆ? ಇಷ್ಟಪಟ್ಟು ಹೋಗ್ತಾನೆ ಸಾಲಿಗೆ. ಜಗಳ ಮಾಡಂಗಿಲ್ಲ, ಹೋಗಂಗಿಲ್ಲ ಅಂತೇಳಿ. ಮೊದ್ಲು ಹೆಂಗಂತಾರೆ, ಸಾಲಿ ಹೋಗಿ ಬಿಡವ ಹಂಗೆ ಹಿಂಗೆ ಅಂತಿದ್ರು. ತಾವು ರೆಡಿ ಹಾಕಾರ ಆಮೇಲೆ. ಸಾಲಿಗೆ ಜಳಕ ಮಾಡಿಸ್ರಿ. ಸಾಲಿ ಟೈಮ್ ಆಗ್ತದೆ. 9 ಆಯ್ತು. ನೋಡ್ಲೇ ನೀನು ಸಾಲಿ ಬಿಟ್ಟು ಬರೋದು ಹೆಂಗೆ ಹೋಗೋಣಂತ ಪ್ರೀತು. ನೀನಾಗದ ನೀನು ಹಂಗ ಇದ್ದಲ್ಲ ಅವಾಗ. LKG UKG 1 ದಿವ್ಸ ಬಿಟ್ಟಿಲ್ಲವ. ಈಗ 1ನೇ ತನ ಬಾ ಬಿಡಾಕತ್ತಾನ. ನಾವು ಬಿಡ್ಸಾಕೈತಿ. ಈಗ ನಾವು ಬಿಡ್ಸಾಕೈತಿ. ಬ್ರಷ್ ಮಾಡಿ ಸ್ಕೂಲಿಗೆ ಹೋಗೋದು. ಈಗೀಗ ಸ್ವಲ್ಪ ದೂರ ಆಕತ್ತಲ್ಲ, ಹೋದ್ ಬರ್ ಬ್ಯಾಸ ಮಾಡ್ಕೊಂತಾನ. ಹೋಗ ಅರ್ಧ ತಾಸು ಬರಾಕ ಅರ್ಧ ತಾಸು. ಹಾರಣ್ಕ ಏನ್ ಮಾಡಾಕತ್ತೆ? ಕರ್ಕೊಂಡು ಹೋಗ್ಲೇನ? ಪ್ರೀತಿ ನೋಡಪ್ಪ ಫೋನ್ ಮಮ್ಮಿ ಅದಾವ. ನೀನು ಅಣ್ಣ ಆಡ್ರಪ್ಪ ಆರಾಮಾಗಿ ಎಣ್ಣೆ ಕುಡಿ. ಎಣ್ಣೆ ಕುಡಿದಿನ ಈಗ ಆತಾನ ಕುಡಿಯೋ ಕಲ್ತಾನ. ಚೆನ್ನಾಗಿ ಬಿಡ. ಹಂಗಂದ್ರೆ ಮೊದಲು ಎಣ್ಣೆ ಕುಡಿಯೋಕೆ ಅಷ್ಟು ಹೇಳ್ತಿದ್ದಿತ್ತ ಪ್ರೀತು ನೀನು. ಈಗ ಜಾಣಗೆ ಅಂತ ನೋಡು. ಅವನದು ಜಾಣೆ ಯಾರು ಇಲ್ಲಿ. ಸೇ ನಮ್ಮ ಮನ್ನ ಹಾಕಣ ಇವನು ಓದೋರಾಗ. ನೋಡ ಅವ 17 ಮಟ್ಟ ಓದ್ತಾನಂತ. ಬಸ್ಸಿಗೆ ನೋಡ್ತಿರಲ್ಲ ಹೈರಾಣ ಆಗ್ಬಿಡ್ತು ಹೋಗಕ್ಕೆ. ಅದ್ರ ಸಂಬಂಧ ಇದು ನಮ್ಮ ಹಳೆ ಮನೆ ಹಿಂಗಿತ್ತು ನೋಡ್ರಿ. ಈಗ ನಿಮ್ಮ ಮನೆ ಚಂದವ. ನಿಮ್ಮ ತಂಗಿ ವಿಡಿಯೋ ಮಾಡ್ಕೊಂಬಂದಾಳ. ತೋರ್ಸೋಣ ನಮ್ಮ ಅಮ್ಮರ ಮೇಲೆ. ಏನ ಬಂದೆ ಒಂದು ಕಟಿಂಗ್ ಮಾಡಿಸ್ಕೋದು ಅಂತಲ್ಲ. ಆಗಲೇ ಬಂದಿದ್ದ. ನಾವು ಹೊಂಟಿನ ಮನೆ ಬಿಡಕ್ಕೆ ಹೊಂಟಿದ್ನ್ಯಾ. ಸ್ವಲ್ಪ ನಾವು ಊರಿಗೆ ಹೊಂಟಿವ್ಯಾ. ಹಾಗಾಗಿ ಏನಂತ ಅಣ್ಣ ಹೊಂಟಾನಂತ ಮಾಡ್ಯಾನ ಅಂತ. ಅಣ್ಣ ಹೊಂಟಿಲ್ಪ ಇಲ್ಲೇ ಇರತ್ತ.
ಬರ್ಲಿ ನನಗೆ ದೊಡ್ಡಮ್ಮ ಹೋಗಿ ಬರ್ತೀನಿ. ಹಾಂ ಬಾಯ್. ಖುಷಿ ಆಯ್ತಾ? ಫುಲ್ ಫ್ರೀ ನೋಡಿ ಈಗ. ಅಲ್ಲಿ ಲೋ ಅಲ್ಲ ಇಲ್ಲಿ ಯಾರು ನಿನಗೆಲ್ಲ ನಿಂದಪ್ಪ ಚಾಲು ಮಾಡೋದು ಬಂದ್ ಮಾಡೋದು. ಬಂದು ನೋಡ್ರಿಪ್ಪ ನಮ್ಮ ಮಳೆಯಾಗ ಕರ್ಕೊಂಡ್ಬಿಟ್ನ ಟ್ರೈನ್ ಸಂಬಂಧ ಅವಸರ ಮಾಡಿ ಬಂದು ಊರಿಂದ ಬಸ್ ಇದ್ದಿದ್ದಿಲ್ಲ. ಇಲ್ಲಿ ನೋಡ್ರಿ ಬಾರೆಹಣ್ಣು ಮತ್ತು ಪ್ಯಾರ್ಲನ್ನು ಈಗ ಅಡ್ಡ ಹಾಕ್ತಾರಂತೀಯ? ನಾನು ಇದಾಗ ಮಾತ್ರ ಹೆಂಗೆ ಅನ್ಸುತ್ತೆ ಇದು. ಮತ್ತು ಇವರು ಹಾಂ ಪ್ರಶ್ನೆ ಅದಲ್ಲ ಈಗ ನೋಡ್ರಿ ಗದಗ್ನಾಗ ನಾವು ಟಂಗದಾಗ ಹೊಂಟಿವಿ. ಎಮರ್ಜೆನ್ಸಿ ಹೊಂಟಿದ್ದಿಲ್ಲ ಹಾಕಿಬಿಟ್ಟಂಗೆ. ಬಂದಿರ ಅಲ್ಲಿನ ಮಳೆ ಬಂದು ಅಲ್ಲಿ ನನಗೆ ಬೈಕ್ ತೊಗೊಂಡು ಬಿಟ್ಟನಂತೇಳಿ ನನಗೆ ಅನುಕೂಲ ಆತ್ರಿ. ನಾವು ಒಂದು ವೇಳೆ ಬಸ್ಸಿಗೆ ಬರ್ದೋದಕ್ಕೆ ಭಾಳ ಅವತ್ತಿತ್ತು. ಟ್ರೈನು ಬರ ಆದೈತೆ ನೋಡ್ರಿ ಈ ಕಡೆ ಹಿಂದ್ಗಡೆ. ಈ ಶಕ್ತಿ ಯೋಜನೆ ನೋಡಿದ್ರೆ ಬಸ್ ಅನ್ನೋ ಅಂಜಿಗೆ ಬರ್ತೈತಿ. ಅದು ಸಂಬಂಧ ಟ್ರೈನ್ ಕಾಯೋದ್ರಿ. ಅಂತಿಂತ ಕಷ್ಟಪಟ್ಟು ಹೊಡ್ ಬಂದ್ಕು ಟ್ರೈನ್ ಸಿಕ್ತು, ಇನ್ನೇನು ಹೋಗಿ ಬಿಡೋದ್ರಿ. ನಮ್ಮ ಮನೆ ತನಕ ಬಂದುಬಿಟ್ಟು ಬೇಜಾರು ಆತ್ರಿ. ಬಿಟ್ಟು ಬನ್ನಿ ಬಾಗಲಕೋಟೆ ಸ್ಟೇಷನ್ ಬೋರ್ಡ್ ಮುಂದೆ ನಿಲ್ಲಿಸಿದ್ ನೋಡ್ರಿ. ಹಿಂದೆ ಅದಾವ್ರಿ ಜನರಲ್ ಡಬ್ಬಿ, ಅಲ್ಲಿಂದ ಜನ ಓಡಿ ಬರತ್ತಾರಲ್ಲ ಸ್ಟ್ಯಾಂಡಿಗೆ. ಲಾಸ್ಟ್ ಇರುವ ಎರಡು ಹಾಕ್ಯಂಡು ಜನರಲ್ ಡಬ್ಬಿ. ಉಳ್ಕೋದೆಲ್ಲ AC ಗೀಸಿ ಏನೇನೇನೋ ಅದಾವ್ರಿ. 5 ಗಂಟೆ ಆಯ್ತು ಬಂದ್ವಿ ರೀ ನಾವು ಬಾಗಲಕೋಟೆಗೆ. ನಮ್ಮ ಇಂಗ್ಲೀಷ್ ಕಮ್ ಬ್ಯಾಕ್ ಏನಂತಾರೆ ಇಂಗ್ಲೀಷ್ ಹಂಗೆ ಇರಲಿ. ಮನೆಗೆ ಹೋಗ್ಬೇಕ್ರಿ. ಒಬ್ಬನಾದ್ರೆ ನಮ್ಮ ಟ್ರೈನಾಗ ಡಿಸ್ಟೆನ್ಸ್ ಇದ್ರಲ್ಲಿ ಏನು ವಿಡಿಯೋ ಮಾಡಲಿಲ್ಲ. ಅದ್ರಾಗ ನಾ ಅಷ್ಟು ನೀಟಾಗಿ ಮಾತಾಡೋದು ಅಟ್ರಾಗ ಐತಿ. ನನ್ನ ಮಗನ ಬಿಟ್ಟು ಬಂದಿದ್ದು ಭಾಳ ಬೇಜಾರು ಆತ್ರಿ ಬರೋ ಹೊತ್ನಾಗ. ಈಗೂ ಬೇಜಾರೈತಿ, ಆದ್ರೆ ಟೈಮ್ ತಕ್ಕಂಗೆ ಹೋಗ್ಬೇಕಲ್ರಿ. ಅವಶ್ಯಕತೆ ಇತ್ತದು, ಅದ್ರ ಸಂಬಂಧ ಬಿಟ್ಟು ಬರ್ಬೇಕಾಯ್ತು. ವೆಲ್ಕಮ್ ಟು ಅವರ್ ಹೋಮ್. ಸ್ವಾಗತ ಸುಸ್ವಾಗತ. ನನ್ನ ಮನೆ ಬಿಡು. ನಿಮ್ಮ ಮನೆಗೆ ನಿಮ್ಗೆ ಸ್ವಾಗತ ಅಂದೆ. ತೆಂಪಿ ಗುಲ್ಲು ಹೋಗಿದ್ ಬಾಯಿಂದ ಹೋಗಿತ್ತಲ್ಲ, ಚೂರ್ ಐತಿ. ಏನ್ ಮಾಡಿದ್ದು ಅದಕ್ಕೆ? ಮಕ್ಕಂಡು ಎದ್ದ ಹೋತು ಅಷ್ಟೇ ರೆಸ್ಟ್ ಮಾಡ್ಬಿಟ್ಟು. ಖುಷಿ ಆಯ್ತು ನೋಡು. ಎದ್ರಾಗ ಏನೋ ಸಿಕ್ಕಂಗ ಆತು ಮಗ್ಗ. ಬನ್ನ ಪಪ್ಪ ಬನ್ನ ನಂದ ಒಂದು ಮುಸುಡಿ ನೋಡಿ ಪಾಪ ನಿಜ ಬ್ಯಾಸ್ರ ಆಗತ್ತೆ. ಅದಕ್ಕೆ ಏನು ಮಾಡೋದು? ಈಗ ಅಲ್ಲಿಗೆ ಹೊಂಟ್ರೆ ಅದು ಒಂದನ್ನ ಕರ್ಕೊಂಡು ಹೊಂಟ್ವಿ. ಅಲ್ಲಿ ಹಂಗಾಗತ್ತೆ ಅದಕ್ಕೆ. ಈಗ ಖುಷಿ ನೋಡಿಯಪ್ಪ ಮಕ್ಕ ಹಳ್ಳಿದ್ದು ಹಿಂಗೆ ನಕ್ಕ ಇಲ್ಲೋಣ ಇವತ್ತು. ಎಲ್ಲದ ಅಂತ ಯಾವ ಊರಾಗ ಅಲ್ಲಡ ನಗದ ಚೇಂಜ್ ಆಗ್ಬಿಟ್ಟೈತಿ. ಎಲ್ಲ ಶೇಪ್ ಔಟ್ ಆಗ್ಬಿಟ್ಟೈತಿ. ಮುಖದ ಬರೀ ಪಪ್ಪ ಏನೇಂತ ನಾನು ಇವತ್ತು ಊಟ ಮಾಡಿಲ್ರಿ. ಅದು ಹುಡುಗ ಬೆಳಿಗ್ಗೆ ಒಂದು ಸ್ವಲ್ಪ ಅವಲಕ್ಕಿ ತಿಂದಿದ್ದು ಉಪಾಸನ ಐತಿ. ಪಾಪ ಇವತ್ತು ಅವ್ರ ಅಣ್ಣನೂ ಇಲ್ಲ, ಪಪ್ಪನೂ ಇಲ್ಲ. ಅವನಿಗೆ ಹಾಂ ಬೇಗ ಬರ್ತಾರಲ್ಲ, ಮತ್ತೆ ಬೇಗ ಬಿಟ್ರೆ 8ಕ್ಕೆ ಬಿಟ್ರೆ ಈಗ ಬಂದ್ರಿ. ಹೈರಾಣ ಏನು ಅನ್ಸಲಿಲ್ಲಲ್ಲ. ಹೋಗಿ ಮುಟ್ಟಿ ಬಂದ್ರು ಕೂಡ ಇವತ್ತು ಅಲ್ಲಿ ಅವತ್ನಂಗ ಪ್ಲಾನ್ ಮಾಡಿಲ್ಲ ನಾವು ಇವತ್ತು. ಅಚಾನಕಾಗಿ ಹಂಗೆ ಆತಲ್ಲ ದಿಢೀರ್ ಟೈಮಿಂಗು. ಟ್ರೈನ್ ಟೈಮಿಂಗ್ ಕರೆಕ್ಟ್ ಸಿಕ್ಕೈತಿ. ಮಮ್ಮಿಗೆ ಹೂವು ತಂದೇನು ಪಾಪ. ಬಾಲ್ಡೆಗ್ಗ ಮಗ ಹೇಳಿದ್ರಿ ಫೋನ್ಯಾಗ ಏನು ಊಟ ಮಾಡಿಲ್ಲ ಅವ್ನು ಇವತ್ತು ಮಧ್ಯಾಹ್ನ ಅಂತೇಳಿ. ಅದಕ್ಕೆ ಮಗಗ ತಿನಿಸು ಹೋರಿ ಮಾಡ್ಕೊಂಬರ್ರಿ, ಫ್ರೆಶ್ ಅಪ್ ಆಗ್ಬೋರು. ತಿನಿಸು ಮಗ ಈಗ ಇದ್ದನ್ರಿ ತಿನ್ನಿಸು ಅದನ್ನೆಲ್ಲ ತೊಗೊಂಬಂದ್ರಿ. ಊಟ ಮಾಡಿಸ್ನಿ ಅವು ಖುಷಿ ಮಗ. ಖುಷಿ ಆಗಿದ್ನಾ ದೊಡ್ಡ ಮಗ? ಹಾಂ ಕಟ್ಟಿ ಆಗ್ತಂಗ ಆತ. ಅಲ್ಲಿ ಹಾರಾಡ್ತಾನವ ಆ ಮೊಟ್ಟೆ. ಅವ್ನಿಗೆ ಹಂಗೆ ಫ್ರೀಯಾಗಿರ್ಬೇಕ. ಅವ್ನ ಏಜ್ ಅದು ಈಗ ಹಾರಾಡ್ಬೇಕಾತ.
ಮತ್ತೆ ಹೇಳ್ತಾನಲ್ಲ ಈ ಸಲ ನಾ ಸ್ಕೂಲ್ ವಿಷಯ ಬಂದಾಗ ಮಾತಾಡಿದ್ರೆ ಅವ್ರ ಅಜ್ಜಿಯಲ್ಲಿ ಪ್ರೀತಿನ ಒಟ್ಟ ಸಾರಿ ಬಿಡಂಗಿಲ್ಲ ಅಂತ. ನಾನು ನಮ್ಮ ಅನ್ವಿತನ ಒಟ್ಟ ಸಾರಿ ಬಿಡ್ತಿದ್ದೆ. LKG ಹೋಗಿದ್ದೆ ಎಲ್ಲಿ ಬಿಟ್ಟ ಒಟ್ಟ ಬಿಟ್ಟಿಲ್ಲವ ಈಗೀಗ ಬಿಡಾಕ್ತಿದ್ದ. ಅವಾಗ ದೊಡ್ಡ PUC ತರ ಶಾಲೆಗೆ ಅವ್ರ ಮನಿ ಓದಿಸಿನಿ ಕಳ್ಸಿ ನಮ್ಮ ಮನಿನ ಹತ್ರ ಇತ್ತಲ್ಲ ಅದನ್ನ ಅಂತಂದೆ ನಾನು. ಅವನೇ ಹೇಳ್ದೆ ನೀವ ಬಿಡಿಸ್ತೀರಿ ನಾನು ಈಗಲೂ ಬಿಡಾಕಲ್ಲ ಅಂತೀನಿ. ನಾನು ಮುಂಜಾನೆ ನಿಮ್ ಕಾರಣಕ್ಕೆ ನೋಡಿ ನಂದು ಅಬ್ಸೆಂಟ್ ಆಗೋದಂತ. ಬರ್ಗರ್ ಏನಂದ ಅವ್ರ ಅಜ್ಜಿಗೆ ಸುಡ್ದು ಏನ್ ಅದನ್ನ ವಿಷಯ ಹೇಳ್ದ. ಇವ್ರು ಸಲ ಬಿಡ್ತೀನಿ ನಾನು ಬಿಡ್ತೀನಿ ನಾನು ನೀವ ಬಿಡ್ಸಾಕಂತೀರಿ. ಅವ್ನಿಗ ಬುದ್ಧಿಮಟ್ಟ ಐತೆ ಅಲ್ಲೇ ಈಗ ತಿಳ್ಕೊತಾನವ ಇದಕ್ಕ ಅಂತೇಳಿ. ಅವನ್ಸಲ ಆಬ್ಸೆಂಟ್ ಮಾಡ್ಸಾರ ಎಲ್ಲ ಹುಷಾರಿಲ್ಲ ಅಂದ್ರೆ ಮಾತ್ರ ಬೇರೆ ಅದಕ್ಕೆ ಒಂದ್ಸಲ ಬೇಜಾರಾಯ್ತಂದ್ರೆ ಕೇಳಲ್ಲ, ಇನ್ನೊಂದಂದ್ರೆ ಕೇಳಲ್ಲ. ಫೋನ್ ತಾಗಿದ್ದೀನಿ ಬರೀ ಕಿರಿಕಿರಿ ನೋಡ್ರಿ. ಫೋನ್ ಹಚ್ಚೋದು ಹಚ್ಚದ ಆ ಮಗನ್ ಸಲ ಸ್ಥಳ ಗೊತ್ತಿಲ್ಲ. ಆ ಮಗ ಕಿರಿಕಿರಿ ಕೊಡ್ಲಿಕ್ಕೆ ಅಂದ್ರೆ ಈಕೆ ಅಂತ ಎನಿ ಟೈಮ್ ಹಚ್ಚೋದು. ಹೌದು ನನ್ನ ಕಂದನ್ನ ಇದು ಫಸ್ಟ್ ಟೈಮ್ ಬಿಟ್ಟಿದ್ರಿ ನಾನು. ಅದಕ್ಕೆ ಭಾಳ ಬೇಜಾರಾಗತೈತಿ ನನಗೆ. ಭಾಳ ಹೋಗುತ್ತಾ ಟೈಮ್ ಆಗಿದೆ ಗೊತ್ತಿಲ್ಲ. ವಟ 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 ಮಾತಾಡ್ತಿದ್ದ ಬರುತ್ತಾ ಏನೋ ವಿಚಿತ್ರ ಎಕ್ಸ್ಪೀರಿಯನ್ಸ್ ಅಲ್ಲ ಏನೋ ಅನಿಸ್ತೇಯ ಬೇಜಾರಂತ. ಆಮೇಲೆ ಒಂದ್ ದಿವಸ ಅಲ್ಲ 4-5 ದಿವಸ ಇಲ್ಲ ಹಂಗೊಂದು ಅನುಭವ ಆಗತ್ತ. ಪಾಪ ಅಪ್ಪ ಒಂದು ಏನಂತ ಗೊತ್ತಾಗತ್ತೆ. ಅವನ್ ಮನೇಲಿ ಬೇರೆ ಕಲ್ಲಿ ಕಟ್ ಆಗದಂಗೆ. ಆದ್ರೆ ಅಲ್ಲಿ ಯಾರಿಗೂ ಏನು ಹೆದರಲ್ಲವ, ಫ್ರೀ ಆಗಿರ್ತಾನ. ರೀ ಹೆದರಿದ್ರು ಅವ್ರ ದೊಡ್ಡಪ್ಪಗೆ ಅಷ್ಟೇ ಸ್ವಲ್ಪ ಅಂಜ್ತಾನವ. ಅಲ್ಲಿ ಪ್ರೀತರ ಪಪ್ಪಾಗ ಮತ್ತೆ ಯಾರಿಗೂ ಹೆದರಲ್ಲ, ಆರಾಮಾಗೇ ಇರ್ತಾನೆ ಫ್ರೀಯಾಗಿ. ಸ್ವಲ್ಪ ಭಯ ಆತನ ಕಂಡ್ರೆ ಆತಗೆ ಅಷ್ಟೇ. ಇಬ್ರು ಮಾಮನವ್ರು, ಒಬ್ಬಾಕಿ ಆಂಟಿ, ಒಬ್ಬಾಕಿ ದೊಡ್ಡಮ್ಮ, ಇಬ್ರು ಅಜ್ಜಿಯರ್, ಇಬ್ರು ಅಣ್ಣರು, ಇಬ್ರು ದೊಡ್ಡಪ್ಪ, ಇಬ್ರು ದೊಡ್ಡಮ್ಮರ. ಇಬ್ರು ದೊಡ್ಡಪ್ಪರಿಗೆ ಅಷ್ಟ ಅವ್ನಿಗೆ ಸ್ವಲ್ಪ ಅಂಜಿಕೆ ಸ್ವಲ್ಪ ಇದು ಇರೋದು. ಮತ್ತೆ ಯಾರಿಗಿದು ಮಾಡಲ್ಲ, ಫ್ರೀಯಾಗಿ ಇರ್ತಾನೆ. ಊರ್ ಮಾಡ್ಕೊಂಬರ್ಲಿ.